ಹಾಯ್ ಎಲ್ರಿಗೂ ನಮಸ್ಕಾರ. ಇಶು ವೇಕ್ಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸದುರ್ಗ ಹೋಗ್ತಾ ಇದ್ದೀವಿ. ನೈಟು 7:30 ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಸ್ ಬಂತು ಹೊಸದುರ್ಗದ್ದು. ಇದೇ ಲಾಸ್ಟ್ ಗಾಡಿ. ಸಿಕ್ಕಾಪಟ್ಟೆ ರಶ್ ಐತೆ. ಏನು ನಿಂತ್ಕೊಂಡು ಹೋಗಬೇಕೋ ಏನೋ ಗೊತ್ತಿಲ್ಲ. ಬಸ್ ಹತ್ತಿದ ಮೇಲೆ ಗೊತ್ತಾಗುತ್ತೆ. ಮಕ್ಕಳಿಗೆಲ್ಲ ರಜೆ ಬೇರೆ ಇದೆಯಲ್ಲ, ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಊರುಗಳಿಗೆ ಹೋಗೋಣ ಅಂತಂದು ಇನ್ನೂ ಯಾವ ಊರಿಗೂ ಹೋಗಿರಲಿಲ್ಲ. ಅದಕ್ಕೆ ಫಸ್ಟು ಜಾತ್ರೆ ಇದೆಯಲ್ಲ ಹೊಸದುರ್ಗದಲ್ಲಿ, ಅಲ್ಲೇ ಫಸ್ಟ್ ಹೋಗ್ಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡಿದ್ವಿ. ಶ್ರೀಯಂಗೆ ಬಿಟ್ಟು ಇನ್ನೆಲ್ಲರಿಗೂ ಸೀಟ್ ಸಿಕ್ತು. ಶ್ರೀಯಂಗೆ ಮಾತ್ರ ಒಂದು ಸ್ವಲ್ಪ ದೂರ ಆದಮೇಲೆ ಸೀಟ್ ಸಿಕ್ತು. ಹೊಸದುರ್ಗ ಬರ್ತಿದ್ದಂಗೆ ಶಮ್ಮಿಗೆ ಫೋನ್ ಮಾಡಿದ್ವಿ. ಶಮ್ಮಿ ಜೊತೆಗೆ ಮಕ್ಕಳನ್ನ ಲಗೇಜ್ನ ಕೊಟ್ಟು ಕಳಿಸಿ ನಾವು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಊರಲ್ಲೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲ ನೋಡ್ಕೊತ ಹೋದರೆ ಆಯಿತು ಅಂತ ಅಂದ್ಕೊಂಡ್ವಿ. ಹಾಗೆ ನಾವು ಮನೆಗೆ ಹೋಗೋ ರೋಡಲ್ಲೇ ದೇವಸ್ಥಾನ ಇರೋದು, ದುರ್ಗಮ್ಮನ ದೇವಸ್ಥಾನ. ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತಂದು ದೇವಸ್ಥಾನಕ್ಕೆ ಬಂದ್ವಿ. ಇದೇ ದೇವ್ರದ್ದೇ ನಾಳೆ ಜಾತ್ರೆ ಇರೋದು, ದುರ್ಗಮ್ಮನ ಜಾತ್ರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಫಸ್ಟ್ ಟೈಮ್ ಬಂದಿರೋದು ಜಾತ್ರೆ ನೋಡೋದಕ್ಕೆ ಅಂತ. ತೇರನ್ನು ನೋಡಿ ಅಲಂಕಾರ ಮಾಡ್ತಾಯಿದ್ದಾರೆ. ಜಾತ್ರೆದ ಸಂಭ್ರಮ, ಅಲಂಕಾರ ಎಲ್ಲ ನೋಡ್ತಾ ಮನೆ ಬಂದಿದ್ದೆ ಗೊತ್ತಾಗಲಿಲ್ಲ. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 9:30 ಆಗಿತ್ತು. ಊಟ ಎಲ್ಲ ಆಲ್ರೆಡಿ ರೆಡಿ ಇತ್ತು. ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಮನೆ ಮುಂದೆ ಕವಡೆ ಆಡ್ತಿದ್ರು ಮಕ್ಕಳು. ನಮಗೂ ಆಟ ಆಡಿಸ್ರಿ ಅಂತ ಕಾಟ ಮಾಡಿದ್ವು ಅಂತಂದು ನಾವೂ ಆಟ ಆಡ್ಸೋಣ ಅಂತ ಅಂದ್ಕೊಂಡ್ವಿ. ಇದು ಇವತ್ತಿನ ಮಿನಿ ಬ್ಲಾಗ್. ನಾಳೆ ಜಾತ್ರೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.